ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಕಾಸ್ಮೆಟಿಕ್ ಸರ್ಜರಿ ಮಾತ್ರ ಅಲ್ಲ. ಕಾಸ್ಮೆಟಿಕ್ ಸರ್ಜರಿ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಭಾಗ ಅಷ್ಟೇ. ಅದಲ್ಲದೇನೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ರೀಕನ್ಸ್ಟ್ರಕ್ಷನ್ ಸರ್ಜರಿ ಬರ್ತದೆ. ಈ ರೀಕನ್ಸ್ಟ್ರಕ್ಷನ್ ಸರ್ಜರಿಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆಗಿ ನಾನು ಹೇಗೆ ಒಂದು ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂದ್ರೆ, ಈಗ ಏನೋ ಒಂದು RTA ಆಕ್ಸಿಡೆಂಟ್ಸ್ ಇರ್ಬೋದು, ಅಥವಾ ಇಂಡಸ್ಟ್ರಿ ಏರಿಯಾಸ್ ಅಲ್ಲಿ ಇಂಜುರೀಸ್ ಇರ್ಬೋದು. ಆ ಇಂಜುರೀಸ್ ಅಲ್ಲಿ ಕೆಲವು ಸಲ ಪೇಷಂಟ್ ಗಳಿಗೆ ಕೈ ಬೆರಳು ಅಥವಾ ಮತ್ತೆ ಕಾಲು ತುಂಡಾಗಂತಹ ಸಾಧ್ಯತೆಗಳಿರ್ತವೆ. ಇಂಥ ಅನೇಕ ವಿಧವಾದ ಇಂಜುರೀಸ್ಗೇನು ನಾವು ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇದಕ್ಕೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತೀವಿ. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಮಗು ಬಿದ್ದು ಹಣೆಯಲ್ಲಿ ಗಾಯ ಮಾಡ್ಕೊಂಡ್ ಬಂದ್ರೆ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ ಕೇಳೋದು ನಮಗೆ ಪ್ಲಾಸ್ಟಿಕ್ ಸರ್ಜನ್ ಬೇಕು ಅಂತ ಚಿಕ್ಕದು ಗಾಯನೂ ಟ್ರೀಟ್ ಮಾಡಕ್ಕೆ ಪ್ಲಾಸ್ಟಿಕ್ ಸರ್ಜನ್ ಒಬ್ಬ ಬೇಕು. ಅದೇ ಜೊತೆಗೆ ಸಿವಿಯರ್ ಇಂಜುರೀಸ್ ಆದಂತಹ ಕ್ರಶ್ ಇಂಜುರೀಸ್ ಬಿಕಾಸ್ ಆಫ್ ಆಕ್ಸಿಡೆಂಟ್ಸ್, ಇಂಡಸ್ಟ್ರಿಯಲ್ ಇಂಜುರೀಸ್ ಬಿಕಾಸ್ ಆಫ್ ಕೈ ಕಟ್ಟಾಗಿರೋಂಥದ್ದು, ಮತ್ತೆ ಟೆಂಡನ್ ಇಂಜುರಿಗಳು, ನರ್ವ್ ಇಂಜುರಿ, ಆರ್ಟರಿ ಇಂಜುರಿ, ಇದು ಕೂಡ ನಾವು ಪ್ಲಾಸ್ಟಿಕ್ ಸರ್ಜರಿಯಲ್ಲೇ ಬರ್ತದೆ. ಇದನ್ನು ನಾವು ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂಡರ್ ನಾವು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಿಂದ ಪೇಷಂಟ್ ಬೇಗ ಗುಣಮುಖರಾಗ್ತಾರೆ. ಅದರಿಂದ ಅವರು ದಿನನಿತ್ಯದ ಕೆಲಸದಲ್ಲಿ ತೊಡಗಿಸಲು ಆದಷ್ಟು ಬೇಗ ರಿಕವರ್ ಆಗಿ ನಮ್ಮ ಪ್ಲಾಸ್ಟಿಕ್ ಸರ್ಜರಿಯಿಂದ ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಏನಂತೀವಿ ಅದರಿಂದ ಸಾಧ್ಯತೆ ಆಗಿದೆ. ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅನ್ನೋದು ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಅಲ್ಲಿ ತುಂಬಾ ಇರ್ತದೆ. ಫಾರ್ ಎಕ್ಸಾಂಪಲ್, 55 year old ಲೇಡಿ ಆದವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಅವ್ರದ್ದು ಕೈ ಬೆರಳು ಮಿಷಿನ್ ಸಿಗಾಕೊಂಡು ಕಂಪ್ಲೀಟ್ ಆಗಿ ತುಂಡಾಗಿರೋಂಥದ್ದು. ಅದನ್ನ ವಿತಿನ್ 6 hours ನಮ್ಮ ಹಾಸ್ಪಿಟಲ್ಗೆ ಬಂದ ಕಾರಣ ಅದನ್ನ ನಾವು ಮರು ಜೋಡಣೆ ಮಾಡಲು ಸಾಧ್ಯ ಆಯ್ತು. ಇಮಿಡಿಯೇಟ್ ಆಗಿ ಈ ತಂಬ್ ಅಂತ ಏನ್ ಹೇಳ್ತೀವಿ, ಇದು ಈ ಲೆವೆಲ್ಗೆ IP ಜಾಯಿಂಟ್ ಅಂತ ಹೇಳ್ತೀವಿ, ಆ ಲೆವೆಲ್ಗೆ ಕಟ್ ಆಗಿತ್ತು. ಅದನ್ನ ನಾವು ಸೂಕ್ಷ್ಮದರ್ಶಕ ಅಂಡರ್ ಎಕ್ಸಾಮಿನ್ ಮಾಡಿ ಅದರಲ್ಲಿ ಆರ್ಟರಿ, ವೇನ್ ಅಂತ ಏನಂತ ಹೇಳ್ತೀವಿ ಅದನ್ನೆಲ್ಲ ಜೋಡಣೆ ಮಾಡಿ ಆಮೇಲೆ ಅದನ್ನ ತಮ್ಮನ್ನ ನಾವು ಇವತ್ತಿಗೂ ಅಜ್ಜಿ ಅವರು ಮತ್ತೆ ಇಂಡಸ್ಟ್ರಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಅವರು ಮತ್ತೆ ತಮ್ಮ ಏನ್ ಮೊದಲು ಕೆಲಸ ಮಾಡ್ತಾ ಇದ್ರು ಅದೇ ಕೆಲಸನ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ತಂಬು ಉಳಿಸುವಂತಹ ಸಾಧ್ಯತೆ ಪ್ಲಾಸ್ಟಿಕ್ ಸರ್ಜರಿಯಿಂದಾನೇ ಸಾಧ್ಯವಾಗಿದೆ. Medicine Made Simple, powered by Glen Eagles Hospitals, where good people make you feel better.